ತಾಲೂಕಾ அப்பேநல்லியில் ஸ்ரீ ஆதிபராசக்தி சௌடேஸ்வரி அம்மன் 52ஆம் ஆண்டு திருவிழா கோலாகலமாக நடைபெற்றது. பங்காரப்பேட்டை தாலுகா காமசமுத்ரா ஜூப்ளி அப்பேநல்லி கிராமத்தில் அருள்மிகு ஸ்ரீ ஆதிபராசக்தி சௌடேஸ்வரி அம்மனின் 52ஆம் ஆண்டு திருவிழா மிகுந்த பக்தி பரவசத்துடனும் கோலாகலமான ஆன்மீக சூழலிலும் சிறப்பாக நடைபெற்றது. திருவிழாவை முன்னிட்டு அம்மனுக்கு சிறப்பு அபிஷேகம், அலங்காரம், ஆராதனை மற்றும் பல்வேறு பூஜை வழிபாடுகள் நடைபெற்றன. அதிகாலை முதலே பக்தர்கள் திரளாக கோவிலுக்கு வருகை தந்து அம்மனை தரிசித்து அருளாசி. இந்த திருவிழாவில் அப்பேநல்லி கிராம மக்கள் மட்டுமின்றி சுற்று வட்டார பகுதிகள் மற்றும் வெளியூர்களில் இருந்தும் ஏராளமான பக்தர்கள் கலந்து கொண்டு சௌடேஸ்வரி அம்மனின் திருவருளை பெற்றனர். பக்தர்கள் தங்களது நேர்த்தி கடன்களை செலுத்தி நீண்ட நாட்களாக மனதில் கொண்டிருந்த வேண்டுதல்களை அம்மனின் அருளால் நிறைவேற்றி கொண்டனர். பக்தர்களின் பக்தி கோஷங்கள், ஆன்மீக நிகழ்ச்சிகள் மற்றும் திருவிழா ஏற்பாடுகள் விழாவிற்கு மேலும் சிறப்பு சேர்த்தன. கிராமம் முழுவதும் திருவிழா கொண்டாட்ட களை கட்டிய நிலையில் மக்கள் அனைவரும் ஒன்றிணைந்து அமைதி, செழிப்பு மற்றும் நலன் வேண்டி சௌடேஸ்வரி அம்மனை வழிபட்டனர். இவ்வாறு நடைபெற்ற ஸ்ரீ ஆதிபராசக்தி சௌடேஸ்வரி அம்மனின் 52ஆம் ஆண்டு திருவிழா பக்தர்களின் மனதில் மறக்க முடியாத ஆன்மீக அனுபவமாக ಸರ್, ಇದು ನಮ್ಮ ಅಪ್ಪೇನಹಳ್ಳಿ ಗ್ರಾಮ. ಸುಮಾರು ವರ್ಷಗಳಿಂದ 52ನೇ ವರ್ಷ. ಇವತ್ತು 52 ವರ್ಷಗಳಿಂದ ನಾವು ನಮ್ಮ ಊರೆಲ್ಲ ಜನ ಸೇರಿ, ನಮ್ಮ ಫ್ಯಾಮಿಲಿ, ಅಣ್ಣ ತಮ್ಮಂದಿರ್ತಾರೆ ಎಲ್ಲ ಸೇರಿ ಒಟ್ಟಿಗೆ ಜಾತ್ರೆಯನ್ನು ಮಾಡ್ತೀವಿ. ನಿನ್ನೆಯಿಂದ ಮಾಡ್ತಾ ಇದ್ದೀವಿ, ಇವತ್ತೂ ಮಾಡ್ತಾ ಇದ್ದೀವಿ. ಸುಮಾರು ಹೋಮಗಳು, ದೇವರ ಅಭಿಷೇಕ, ಪೂಜೆಗಳು, ಕೈಂಕರ್ಯಗಳೆಲ್ಲ ನಡೀತಾ ಇದೆ. ಅನ್ನದಾನ ಇದೆ. ಇದು ಅಪ್ಪೇನಹಳ್ಳಿಗೆ ಒಳ್ಳೇದಾಗಬೇಕು. ಸುತ್ತಮುತ್ತಲು ಇರುವ ಗ್ರಾಮಗಳಿಗೆ, ಜನರಿಗೆ ಒಳ್ಳೆ ಮಳೆ ಬೆಳೆ ಎಲ್ಲ ಅವ್ರಿಗೆ ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ನಾವು ಪ್ರತಿ ವರ್ಷನೂ ಈ ಚೌಡೇಶ್ವರಿ ದೇವಿ ಪೂಜೆಯನ್ನು ಮಾಡ್ತೀವಿ. ಅದೇ ರೀತಿ ಬೆಳಗಿಂದ ಸಾಯಂಕಾಲವರೆಗೂ ಪೂಜೆ, ಹೋಮ, ಹವನಗಳೆಲ್ಲ ಮಾಡಿ ನಮ್ಮ ದೇವರಿಗೆ ಅಭಿಷೇಕಗಳೆಲ್ಲ ಮಾಡಿ, ಬೆಂಗಳೂರಿನ ನಮ್ಮ ಸ್ವಾಮಿಗಳೆಲ್ಲ ಬಂದು 5 ಜನ ಸ್ವಾಮಿಗಳು ಬಂದು, ನಮ್ಮ ವೆಂಕಟಾಚಲಪತಿ ಅಂತ ಇವರ ಒಂದು ಲೀಡರ್ಶಿಪ್ನಲ್ಲಿ ಈ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ನಡೆಯುತ್ತೆ. ಈಗ ನಾನು ಆದ್ಮೇಲೆ ಈಗ ನಮ್ಮ ಚಲಪತಿ ಅವರು ಮಾತಾಡ್ತಾರೆ. ದೇವಸ್ಥಾನ ವಿನಂತಿ ಏನಂದ್ರೆ, ನಮಗೆ ಮೊದಲು ದೇವತೆ ಅಂದ್ರೆ ತಾಯಿ. ನಮ್ಮನ್ನ ನವಮಾಸಗಳು ಹೊತ್ತು ಹೆತ್ತು ಸಾಗಿಸಲು ಹೋದ ತಾಯಿ. ನಾವು ಎಷ್ಟು ತಪ್ಪು ಮಾಡಿದ್ರು ಒಳ್ಳೆ ಮಾರ್ಗದಲ್ಲಿ ತರುವುದೇ ತಾಯಿ. ಆ ತಾಯಿ ಒಂದು ಅನುಗ್ರಹವಿದ್ರೆ ನಾವು ಎಲ್ಲ ಮುಂದಿನ ಜೀವನದಲ್ಲಿ ಅನುಗ್ರಹ ಇರ್ತೀವಿ. ನಮಗೆ ದೇವತೆಗಳಲ್ಲಿ ಮೊದಲನೇ ದೇವತೆ ಅಂದ್ರೆ ತಾಯಿ, ತಂದೆ, ಮಾತೃದೇವೋ ಪಿತೃದೇವೋ ಭವ, ಅತಿಥಿ ದೇವೋ ಆಚಾರ್ಯ ದೇವೋ ಭವ ಅಂತ ಗುರುದೇವ ಭವ ಅಂತ ಇದೆ.
ಇದರಲ್ಲಿ ಮೊದಲನೇದಾಗಿ ನಮಗೆ ತಾಯಿ ಆದ್ಮೇಲೆ ತಂದೆ ಆದ್ಮೇಲೆ ದೇವರಾದ್ಮೇಲೆ ಗುರುಗಳು. ಅದೇ ರೀತಿ ನಾವು ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ. ನಮ್ಮ ಯಜಮಾನರ ಕಾಲದಿಂದ ಅವತ್ತಿಂದ ಅವ್ರ ಕೈಲಾದಷ್ಟು ಮಾಡ್ತಾ ಇದ್ರಿ. ಇವತ್ತು ಅಷ್ಟೇ ದೂರದಿಂದ ಬಂದು ಮಾಡಿದ್ದಾರೆ. ಅವ್ರಿಗೂ ಮತ್ತು ಅವ್ರ ಕುಟುಂಬ ವರ್ಗದವ್ರಿಗೂ ದೇವ್ರು ಒಳ್ಳೇದು ಮಾಡ್ಲಿ ಅಂತ. ಸರ್, ನಮ್ಮದು ಬಂಗಾರಪೇಟೆ ತಾಲೂಕು ಕಾಮಸೂರು ಹೋಬಳಿ ಅಪ್ಪನಹಳ್ಳಿ ಗ್ರಾಮ. ಇಲ್ಲಿ ಸುಮಾರು ಇತಿಹಾಸನ ನಾವು ಹುಟ್ಟಿದಾಗಿನಿಂದ ಅದ್ರ ಮುಂಚೆಯಿಂದ ಇಲ್ಲಿ ಪೂಜೆ ಎಲ್ಲ ಕಾರ್ಯಕ್ರಮ ಮಾಡ್ಕೊಂಬರ್ತಾ ದೊಡ್ಡವರು. ನಾವು ಇವಾಗ ಸದ್ಯಕ್ಕೆ ನಾವು ಮಾಡ್ಕೊಂಡ್ ಬರ್ತಾ ಇದ್ವಿ. ನಮ್ಮ ಸ್ವಾಮಿಗಳಾಗ್ಬೋದು, ನಮ್ಮ ಅಮರಣ್ಣ ಆಗ್ಬೋದು, ನಮ್ಮ ಸೀನಣ್ಣ ಆಗ್ಬೋದು, ವೆಂಕಟರಾಮ್ ಆಗ್ಬೋದು, ಮಂಜುನಾಥ್ ಆಗ್ಬೋದು, ಗ್ರಾಮಸ್ಥರು ಎಲ್ಲರೂ ಸೇರಿ ನಾವು ಇಲ್ಲಿ ಒಗ್ಗಟ್ಟಾಗಿ ಮಾಡ್ಕೊಂಡ್ ಬರ್ತಾ ಇದ್ವಿ. ಇಲ್ಲಿ ಬಂದ್ರೆ ದೇವರು ಒಳ್ಳೆ ಅನುಕೂಲ ಆಗ್ತದೆ. ಒಳ್ಳೆ ಚೌಡೇಶ್ವರಮ್ಮ ಒಳ್ಳೆ ವರ ಕೊಡ್ತಾರೆ. ಎಲ್ಲದಕ್ಕೂ ಅನುಕೂಲ ಆಗ್ತದೆ. ಇಲ್ಲಿ ಬಂದು ಹೋದ್ರೆ ಎಲ್ಲಾ ಕಷ್ಟ ನಿವಾರಣೆಲ್ಲ ನಿವಾರ ಆಗುತ್ತೆ. ಇಲ್ಲಿ ಇಡೀ ತಾಲೂಕು ಜನ ಎಲ್ಲ ವಿಷಯ ಗೊತ್ತಿದ್ದು, ಆದ್ರೆ ಇನ್ನೂ ಸ್ವಲ್ಪ ಗೊತ್ತಾಗ್ಲಿ ಅಂದ್ಬಿಟ್ಟು ನಾವು ಇಂಪ್ರೂವ್ಮೆಂಟ್ ಆಗ್ಲಿ ಅಂದ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಬೆಂಗಳೂರಿಂದ ಬರ್ತಾರೆ, ಈ ಕಡೆ ಚಿತ್ತೂರು ಕಡೆಯಿಂದ ಬರ್ತಾರೆ, ಈ ಕಡೆ ಕುಪ್ಪಂ ಕಡೆಯಿಂದ ಬರ್ತಾರೆ, ಆಂಧ್ರ ಕಡೆಯಿಂದನು ವಿಪರೀತ ಜನ ಬಂದು ಹೋಗ್ತಾರೆ. ಭಕ್ತಾದಿಗಳು ನೈಟ್ಗೆ ಇವತ್ತು ರಾತ್ರಿಗೆ ಕರ್ಗ ಐತೆ, ದೀಪೋತ್ಸವ ಐತೆ, ಜಾತ್ರೆ ಇದೆ, ಮೆರವಣಿಗೆ ಐತೆ. ಅದೆಷ್ಟು ನಮ್ದಿದೇ ಊರು ಬಂಗಾರಪೇಟೆ ತಾಲೂಕು ಕಾಮಸಮುದ್ರ ಹೋಬಳಿ ಅಪ್ಪನಹಳ್ಳಿ ಗ್ರಾಮದಲ್ಲಿ ಆದಿಪರಾಶಕ್ತಿ ಚೌಡೇಶ್ವರಮ್ಮ ನೆಲೆಸಿರುವ ಜಾಗ ಇದು. ನಮ್ಮ ತಾತನವ್ರ ಕಾಲದಿಂದನೂ ಇಲ್ಲಿ ನೆಲೆದಿರೋದು ಅಮ್ಮ. ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಇರೋರೆಲ್ಲನೂ ಇಲ್ಲಿ ಪೂಜೆಗೆ ಬರ್ತಾರೆ. ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಭಜನೆ ಮಂದಿರ ಮಾಡ್ತಾರೆ. ಇಲ್ಲಿ ಭಜನೆಗಳೆಲ್ಲ ಮಾಡ್ತಾ ಇದ್ದಾರೆ. ಹುಣ್ಣಿಮೆ ಪೂಜೆ ಅಂತ ಹೇಳ್ಬಿಟ್ಟು ಈ ಅಮ್ಮನಿಗೆ ಭಾರಿ ಇದರ ವಿಭಜನೆಯಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ಪಕ್ಕದಲ್ಲಿ ಹಿಂದ್ಗಡೆ ಆದಿಪರಾಶಕ್ತಿ ಕೀರಮ್ಮ ಅಂತ ಹೇಳಿದ್ದಾಳೆ, ಅವ್ರದ್ದು ಅಷ್ಟೇ ಮಾಡ್ತಾರೆ. ಹುಣ್ಣಿಮೆಗೆ ಭಜನೆ ಪೂಜೆ ಕಾರ್ಯಕ್ರಮಗಳು ಎಲ್ಲ ಸುತ್ತ ಗ್ರಾಮಗಳೆಲ್ಲನೂ ಬರ್ತಾರೆ. ನಮ್ಮೂರಲ್ಲಿರೋರೆಲ್ಲ ಹೋಗಿರೋರು ಮತ್ತೆ ಒಂದು ದಿನ ಸೇರ್ತೀವಿ. ಇಲ್ಲಿ ವರ್ಷಕ್ಕೆ ಒಂದ್ಸಾರಿ ಸೇರ್ತೀವಿ. ವರ್ಷ ಟೈಪ್ ಮಾಡ್ತೀವಿ. ಎಲ್ಲ ದೇವಸ್ಥಾನಗಳಿಗೂ ಹರಕೆಗಳು, ದೀಪಗಳು ಹೊತ್ತು, ಮರಿಗಳು ಹೊಡೆದು ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತೀವಿ. ಅನ್ನದಾನ ಪ್ರಸಾದಗಳು ಮಾಡ್ತೀವಿ. ಮೊದಲೆಲ್ಲ ನಾಟಕಗಳು ಆಡ್ತಾ ಇದ್ವಿ. ಇವಾಗ ನಾಟಕಗಳಿಲ್ಲ. ಇವಾಗ ಪಂಡರ ಭಜನೆ, ಹರಿಕತೆ ಇದೆಲ್ಲ ರಾತ್ರಿಗೆ ಬಂದು ಕರಗ, ಪಲ್ಲಕ್ಕಿ ಇದೆಲ್ಲ ಇರ್ತದೆ. ಇದು ಮಾಡ್ತಾ ಇದ್ದೀವಿ ಸರ್.